ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವೀಕೆಂಡ್ ವ್ಯಾಂಡರರ್ಸ್. ಇದು ನಮ್ಮ ಯುರೋಪ್ ಟ್ರಿಪ್ನ ಎಪಿಸೋಡ್ 2 ಆಗಿರುತ್ತೆ. ನಾವೀಗಿರೋದು ಕೆಂಪ್ಟನ್ ಅನ್ನೋ ಒಂದು ಹಳ್ಳಿಯೂ ಅಲ್ಲ, ಒಂದು ಟೌನು ಅಲ್ಲ, ಒಂದು ಪುಟ್ಟದಾದ ಊರು. ಇದು ಜರ್ಮನಲ್ಲಿರೋದು. ಬರ್ತಾ ಜರ್ಮನಲ್ಲಿ ಆಟೋ ಬ್ಯಾನ್ಸ್ ಅಂತ ಹೈವೇಸ್ ಇರುತ್ತೆ. ಯಾವುದೇ ಸ್ಪೀಡ್ ಲಿಮಿಟ್ ಇಲ್ಲ. 130 140 ಆರಾಮ ಡ್ರೈವ್ ಮಾಡಿಕೊಂಡು ಫೆರಾರಿ ಕಾರ್ಸನ್ನೆಲ್ಲ ನೋಡಿಕೊಂಡು ಡೈರೆಕ್ಟಲ್ಲಿ ಬಂದ್ವಿ. ನಾವು ಬುಕ್ ಮಾಡಿರೋ Airbnb ಸ್ಟೇ ಇರೋ ಸ್ಟ್ರೀಟ್ ಇದು. ಇಲ್ಲಿ ಎಲ್ಲ ಬಿಲ್ಡಿಂಗ್ಸ್ಗೂ ಈ ಥರ ನಂಬರ್ ಇರುತ್ತೆ, 25 ನಮ್ಮದು. ಇವರು ಕೀಸನ್ನು ಇಲ್ಲಿಟ್ಟಿರ್ತಾರೆ, ನಂಬರ್ ಲಾಕ್ ಹಾಕಿರ್ತಾರೆ. ನಾವು ಬರೋ ದಿನ ನಮಗೆ ಹೇಳ್ತಾರೆ ಯಾವ ಲಾಕ್ ನಂಬರ್ ಏನು ಅಂತ. ಅದರೊಳಗಡೆ ನಮ್ಮ ರೂಮು ಮತ್ತು ಮೇನ್ ಡೋರು ಕೀ ಇರುತ್ತೆ. Airbnb ಅಡ್ರೆಸ್ಸು ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿ ತೋರಿಸಿದ್ರು ಕೂಡ ನಮ್ಗೆ ಇಲ್ಲಿ ಬಂದಮೇಲೆ ಇಲ್ಲಿ ಯಾವ್ದು ನಮ್ಮ ಬಿಲ್ಡಿಂಗ್ ಅಂತ ಗೊತ್ತಾಗಲ್ಲ. ಅದು ಅಲ್ಲದೆ ಪಾರ್ಕ್ ಎಲ್ಲಿ ಮಾಡಬೇಕು, ಫ್ರೀ ಪಾರ್ಕಿಂಗ್ ಇದೆ ಅಂತ ಇತ್ತು Airbnbಯಲ್ಲಿ 3 ಸ್ಲಾಟ್ಸ್. ಅದೆಲ್ಲಾದರೂ ಫುಲ್ ಆಗಿದ್ದರೆ ಬೇರೆ ಕಡೆ ಪಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಪಾರ್ಕ್ ಮಾಡಿದ್ದಾನೆ ನೋಡಿ ಕಾರ. ಪ್ರತಿಯೊಂದು ಸ್ಟ್ರೀಟ್ಗೂ ಹೀಗೆ ಸೈನ್ ಹಾಕಿದ್ದಾರೆ, ಪಾರ್ಕಿಂಗು ಮಂಡೇ ಟು ಸ್ಯಾಟರ್ಡೇ ಬೆಳಿಗ್ಗೆ 9ರಿಂದ ಸಂಜೆ 7 ಗಂಟೆವರೆಗೂ ಪೇ ಪಾರ್ಕಿಂಗು. ಸಂಜೆ 7 ಗಂಟೆ ಆದಮೇಲೆ ಫ್ರೀ ಪಾರ್ಕಿಂಗ್, ಬೆಳಿಗ್ಗೆ 9 ಗಂಟೆವರೆಗೂ. ಸಂಡೇ ಪಾರ್ಕಿಂಗ್ ಫ್ರೀ. ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾವು ಅಕಸ್ಮಾತಾಗಿ ಸಂಜೆ 5 ಗಂಟೆಗೆ ಪಾರ್ಕ್ ಮಾಡಿದರೆ 7 ಗಂಟೆವರೆಗೂ ವಿ ಹ್ಯಾವ್ ಟು ಪೇ. 7 ಗಂಟೆವರೆಗೂ ಪೇ ಮಾಡಬೇಕು ನಾವು. 120 ಮಿನಿಟ್ಸ್ಗೆ 2.8 ಯೂರೋ ಕಾಯಿನ್ಸ್ ಇದ್ದರೆ ಇಲ್ಲಿ ಕಾಯಿನ್ಸ್ ಹಾಕಿ ಆಮೇಲೆ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ತೊಗೊಳ್ಬೇಕಂತೆ. ಇದು ನಾವು ಮಾಡಿಲ್ಲ, ಯಾಕೆಂತ ಹೇಳಿದರೆ ಯೂರೋಸ್ ಇಲ್ಲ ನಮ್ಮ ಹತ್ರ, ಕಾಯಿನ್ಸು ಬರೀ ನೋಟ್ಸ್ ಇದೆ. ಅದಕ್ಕೆ ಇಲ್ಲಿ ಅವ್ರದ್ದು ಆ್ಯಪ್ ಇದೆ, ಈಸಿ ಪಾರ್ಕ್ ಅಂತ. ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಮ್ಮ ಕಾರ್ಡ್ ಆ್ಯಡ್ ಮಾಡಿ ಕಾರ್ಡಿಂದ ಪೇಮೆಂಟ್ ಮಾಡಿ ಆಯಿತು. ಕಾರ್ಡ್ ಪೇಮೆಂಟ್ ಮಾಡಿದ ಮೇಲೆ ವಿ ಆರ್ ಡನ್. ಅಕಸ್ಮಾತ್ ಅಲ್ಲಿ ನಾವು ಟಿಕೆಟ್ ತೊಗೊಂಡ್ರೆ ಟಿಕೆಟ್ ಪ್ರಿಂಟ್ ಏನು ಬರುತ್ತಲ್ಲ ಅದನ್ನು ತಗೊಂಡು ಕಾರು ಒಳಗಡೆ ವಿಂಡ್ಶೀಲ್ಡ್ ಹತ್ರ ಇಡಬೇಕು. ಯಾರಾದರೂ ಆಫೀಸರ್ ಚೆಕ್ ಮಾಡ್ಲಿಕ್ಕೆ ಬಂದರೆ ಅವ್ರಿಗೆ ಕಾಣಬೇಕು ಅದು. ಆ ಥರ ತುಂಬಾ ಚಳಿ ಇದೆ. ಈಗ 1 ಡಿಗ್ರಿ ಸೆಲ್ಸಿಯಸ್ಸು, 0 ಡಿಗ್ರಿ ಹೋಗಿತ್ತು, -2 ಹೋಗಿತ್ತು ಅಂತ ಮೋಸ್ಟ್ಲಿ. ನೈಟು ರೂಮಲ್ಲಿ ಹೀಟರ್ ಇರೋದಕ್ಕೆ ಅಷ್ಟು ಗೊತ್ತಾಗಲಿಲ್ಲ, ಬಟ್ ಭಯಂಕರ ಚಳಿ ಇದೆ. ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ವಿಟ್ಜರ್ಲ್ಯಾಂಡಲ್ಲಿ ನೋಡಬೇಕಿದ್ರೆ ಮಿನಿಮಮ್ 7 ಡಿಗ್ರಿ ಇತ್ತು, ಮ್ಯಾಕ್ಸಿಮಮ್ ಡೇಗೆ ಮಧ್ಯಾಹ್ನ ಎಲ್ಲ 12 ಡಿಗ್ರಿ 15 ಡಿಗ್ರಿವರೆಗೂ ಹೋಗುತ್ತೆ ಅಂತ ಇತ್ತು. ಓಕೆ, ನಾರ್ಮಲಾಗಿ ಅಷ್ಟೇ ಇರ್ಬೋದು ಜರ್ಮನಿಲೂ ಅಂತ ಅಂದ್ಕೊಂಡು ನೋಡಿರಲಿಲ್ಲ, ಚೆಕ್ ಮಾಡಿರಲಿಲ್ಲ ಮೊದಲೇ. ಆದರೆ ಈಗ ನೋಡಿದರೆ 1 -2 ಯಪ್ಪ, ಅಕ್ಟೋಬರಲ್ಲೇ ಇದೆ, ಡಿಸೆಂಬರಲ್ಲೆಲ್ಲ. ಓಕೆ, ಈಗ ಗಂಟೆ 8:10 ಆಗಿರ್ಬೋದು. ಬ್ರೇಕ್ಫಾಸ್ಟ್ ಸಿಂಚು ರೆಡಿ ಮಾಡ್ತಾ ಇದ್ದಾಳೆ. ಪೋಹ, ಬಿಸಿ ಬಿಸಿ ಇಂಡಿಯನ್ ಬ್ರೇಕ್ಫಾಸ್ಟ್. ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ವಿಲ್ ಬಿ ಲೀವಿಂಗ್ ಟು ಫುಸೆನ್, ಜರ್ಮನಿಯ ಇನ್ನೊಂದು ಹಳ್ಳಿ ತೋರಿಸ್ತೇನೆ. ಈಗ ನಾವು ನಾಶ್ವಾನ್ಸ್ಟೈನ್ ಕ್ಯಾಸಲ್ ಹತ್ರ ಬಂದಿದ್ದೇವೆ. ಇಲ್ಲಿ ಅಪ್ ಹಿಲ್ ಹೋಗೋಕ್ಕೆ ಬಸ್ ಟಿಕೆಟ್ ತೊಗೊಳ್ಬೇಕು, ಇಲ್ಲಾಂದರೆ ಹೈಕ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಇದು, ಅಲ್ಲಿ ನೋಡಿ. ಬಾಯ್, ಥ್ಯಾಂಕ್ ಯು, ಗುಡ್ ಡೇ. ಟಿಕೆಟ್ ತೊಗೊಂಡಾಯಿತು. ಈಗ ಬಸ್ಸಿಗೆ ವೆಯ್ಟ್ ಮಾಡಬೇಕು. ಈಗಷ್ಟೇ 2 ಬಸ್ ಹೋಯಿತು, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಿದ್ದ ಸುಮಾರು ಜನ ಎಲ್ಲ ಹೋಗಾಯಿತು. ಲೆಟ್ಸ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ಬಸ್.
ಓಕೆ, ಥ್ಯಾಂಕ್ ಯು. ವ್ಯೂ ಏನು ಚೆನ್ನಾಗಿದೆ ನೋಡಿ. ಕ್ಯಾಸಲ್ ಮೇಲೆ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ. ವಾ, ಹೋಗೋಣ. ನಾವೀಗಿರೋದು ಪೋಲಿಂಗ್ ಅಂತ ಒಂದು ಜರ್ಮನಿಯ ಹಳ್ಳಿಯಲ್ಲಿ. ಟೆಂಪ್ರೇಚರ್ ಸದ್ಯಕ್ಕೆ 5 ಡಿಗ್ರಿ ಸೆಲ್ಸಿಯಸ್ ಇದೆ. ಹೋಸ್ಟ್ ಈ ಮನೆ ಓನರ್ ಬರೋದು ಸ್ವಲ್ಪ ಲೇಟ್ ಆಯಿತು, ಇಲ್ಲೋ ಹೊರಗಡೆ ಹೋಗಿದ್ರಂತೆ, ಮೆಸೇಜ್ ಮಾಡಿದರು. ಅವ್ರು ಬರುವಲ್ಲಿವರೆಗೂ ನಾವು ಕಾರಲ್ಲಿ ಪಾರ್ಕ್ ಮಾಡಿ ಇಲ್ಲೇ ಕಾರ್ ಒಳಗಡೆನೇ ಇದ್ವಿ. ಸ್ವಲ್ಪ ಹೊತ್ತಲ್ಲಿ ಓನರ್ ಬಂದು ಚೆಕ್-ಇನ್ ಆದ್ವಿ. ಮನೆ ಚೆನ್ನಾಗಿದೆ. ಶೇರ್ಡ್ ಕಿಚನ್, ಶೇರ್ಡ್ ಬಾತ್ರೂಮ್ ಆ್ಯಂಡ್ ನಮಗೆ ಗೆಸ್ಟ್ ರೂಮ್ ಇದೆ. ಅಂತ ಮನೆ ತೋರಿಸ್ತೇನೆ ಬನ್ನಿ. ಈ ಥರ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಕಿಚನ್ ಫುಲ್ ವೆರೈಟಿ ಐಟಮ್ಸ್ ಇದೆ. ಇಲ್ಲಿ ಇಲ್ಲದೇ ಇರೋ ಐಟಮ್ಸೇ ಇಲ್ಲ. ಇದು ನೋಡಿ, ಮ್ಯಾಗ್ನೆಟ್ ನೈಫ್ ಯೂಸ್ ಮಾಡಿ ಇಲ್ಲಿಟ್ರೆ ಆಯಿತು. ಸದ್ಯಕ್ಕೆ ಇದು ಕುದೀತಾ ಇದೆ, ನೀರು ಆಫ್ ಮಾಡ್ತೇನೆ. ಇಂಡಕ್ಷನ್ ಕುಕ್ಟಾಪ್ ಅದಾಗಲಿ. ಆಮೇಲೆ ಈ ಹೌಸ್ ಓನರು ಸ್ವಲ್ಪ ಸ್ಪಿರಿಚುವಲ್ ಕೂಡ ಅನಿಸುತ್ತೆ. ಆರ್ಟ್ ಮಾಡ್ತಾರೆ ಚೆನ್ನಾಗಿ. ಇಂಡಿಯಕ್ಕೆಲ್ಲ ಬಂದಿರಬೇಕು ಮೋಸ್ಟ್ಲಿ.
ಇದು ನಾನು ಮಾಡಿರೋ ಆರ್ಟ್ ನೋಡಿ. ಓಂ ನಮ್ಮ ರೂಮಿಂದ ಸೀದಾ ಈ ಕಡೆ ಬಂದರೆ ಬಾತ್ರೂಮ್. ಇಲ್ಲಿ ಪ್ರಾಪರಾಗಿ ಕರ್ಟನ್ನು ವಿಂಡೋ ಕ್ಲೋಸ್ ಮಾಡೋದೆಲ್ಲ ಇಲ್ಲ. ಜಸ್ಟ್ ಇದೊಂದಿದ್ರೆ ಏನು ಕಾಣಲ್ಲ ಅಂತ. ಈಗ ನನ್ನ ರೂಮ್ ತೋರಿಸ್ತೇನೆ ಬನ್ನಿ. ಇಲ್ಲಿ ಬಾಲ್ಕನಿ ಕೂಡ ಇದೆ. ಚಿಲ್ಲಿಂಗ್ ಏರಿಯಾ. ಇದೆಲ್ಲ ಸಿಂಚಿದೆ. ನಾನು ಸಖತ್ತಾಗಿ ಬಿಸಿನೀರು ಮಾಡ್ತೇನೆ. ಸೊ